ಇವತ್ತು ಈ ಕ್ಯಾಚ್ ಹಿಡಿಯಕ್ ಹೋಗಿ ಇಬ್ರು ಪ್ಲೇಯರ್ ಬಿದ್ದೋದ್ರು. ಇವತ್ತು 4ನೇ ದಿನ 3 ಮ್ಯಾಚ್ ಇದ್ವು. ಮೊದಲನೇ ಮ್ಯಾಚ್ ಮಲ್ಲಾಪುರ ಸಣಾಪುರ ಇತ್ತು. ಇದರಲ್ಲಿ ಸಣಾಪುರ 4 ವಿಕೆಟ್ಗಳಿಂದ ಗೆದ್ರು. 2ನೇ ಮ್ಯಾಚ್ ಸಂಗಾಪುರ ಆನೆಗುಂದಿ ಇತ್ತು. ಇದರಲ್ಲಿ ಆನೆಗುಂದಿ 8 ವಿಕೆಟ್ಗಳಿಂದ ಗೆದ್ರು. 3ನೇ ಮ್ಯಾಚ್ ರಾಂಪುರ ಬಸವನದುರ್ಗ ಇತ್ತು. ಇದರಲ್ಲಿ ರಾಂಪುರ 11 ರನ್ಗಳಿಂದ ಗೆದ್ರು. ಈ ಮ್ಯಾಚ್ ನಲ್ಲಿ ಈ ಇಬ್ರು ಪ್ಲೇಯರ್ ಕ್ಯಾಚ್ ಹಿಡಿಯಕ್ ಹೋಗಿ ಹೆಂಗ್ ಬಿದ್ರು ನೋಡ್ರಿ. ರಾಂಪುರ್ನಲ್ಲಿರುವ ಒಬ್ಬ ಪ್ಲೇಯರ್ ಚೆನ್ನಾಗಿ ಆಡ ಕುಂತಿದ್ದ. ಅದನ್ನು 98 ರನ್ ಆಯ್ತು, ಸೆಂಚುರಿ ಆಗುತ್ತೆ ಅಂತ ಕಾಯ್ತಾ ಇದ್ವಿ. ಆದ್ರೆ ಔಟ್ ಆಗ್ಬಿಟ್ನ. ಅದನ್ನ ನೋಡಿ ಅಪೋಸಿಟ್ ಟೀಮ್ ನೆತ ತುಂಬಾನೇ ಫೀಲ್ ಆಗ್ಬಿಟ್ನ. ನೈಟ್ ನಮ್ ಬ್ರದರ್ದು ಬರ್ತಡೇ ಇತ್ತು. ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮಾಡಿ ಒಂದ್ ವಿಡಿಯೋ ಎಡಿಟ್ ಮಾಡಿದೀನಿ. ಹೆಂಗಾಯ್ತು ಅಂತ ಒಂದ್ಸಲ ನೋಡ್ರಿ. ಹಂಗೆ ನನ್ನ ಅಕೌಂಟ್ ಯಾರು ಫಾಲೋ ಆಗಿಲ್ಲ, ಬೇಗ ಫಾಲೋ ಮಾಡ್ರಿ. ಸೂರ್ಯವರ್ಧನ್ಗೆ ಇದ್ದಿದ್ದ ದೊಡ್ಡ ಬಲ ಅಂದ್ರೆ ಅವನ ತಮ್ಮ ಅಧೀರ. ಅವನ ಸಾಮರ್ಥ್ಯದಿಂದ ಕಟ್ಟಿರೋ ಈ ಕೋಟೆಗೆ ಅವರಿಬ್ಬರಿಂದ KGF ಈಗ ಯಾರು ಬೆರಳೆತ್ತಿ ತೋರಿಸೋಕಾಗದೇ ಇರುವಷ್ಟು ಭದ್ರತೆ ಇರಬೇಕು.